ನಮಸ್ಕಾರ ಸ್ನೇಹಿತರೆ, ಆಸ್ಟ್ರೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡೋದು ಮೇಷರಾಶಿಯವರಿಗಾಗಿ ಏಪ್ರಿಲ್ ತಿಂಗಳ ದಿನ ಭವಿಷ್ಯ ಬಗ್ಗೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನು ತರುತ್ತದೆ. ಕೆಲವರಿಗೆ ಇದು ಅದೃಷ್ಟದ ತಿಂಗಳು, ಇನ್ನು ಕೆಲವರಿಗೆ ಇದು ಪರೀಕ್ಷೆಯ ಸಮಯ. ಆದರೆ ಕೊನೆಯವರೆಗೆ ವಿಡಿಯೋ ನೋಡಿದರೆ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಯಾವ ದಿನ ಶುಭ, ಯಾವ ದಿನ ಎಚ್ಚರಿಕೆ ಬೇಕು ಮತ್ತು ಯಾವ ಪರಿಹಾರಗಳಿಂದ ನೀವು ಯಶಸ್ಸು ಪಡೆಯಬಹುದು. ಮೇಷರಾಶಿಯ ಗುಣಲಕ್ಷಣಗಳು. ಮೇಷರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ಆತ್ಮವಿಶ್ವಾಸಿಗಳು, ನಾಯಕತ್ವ ಗುಣ ಹೊಂದಿರುವವರು. ಆದರೆ ಕೆಲವೊಮ್ಮೆ ಅತಿಯಾದ ಕೋಪ, ತ್ವರಿತ ನಿರ್ಧಾರ ಇವು ನಿಮ್ಮ ಜೀವನದಲ್ಲಿ ಸಮಸ್ಯೆ ತರುತ್ತವೆ. ಈ ಏಪ್ರಿಲ್ ತಿಂಗಳಲ್ಲಿ ಈ ಗುಣಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಏಪ್ರಿಲ್ ಮೊದಲ ವಾರ. ಈ ವಾರ ನಿಮಗೆ ಹೊಸ ಅವಕಾಶಗಳು ಬರುತ್ತವೆ. ಕೆಲಸದಲ್ಲಿ ಪ್ರಗತಿ ಕಾಣಬಹುದು. ನಿಮಗೆ ನೀಡುವ ಸಲಹೆ ಏನೆಂದರೆ ಶಾಂತವಾಗಿರಿ, ಮಾತುಗಳಲ್ಲಿ ನಿಯಂತ್ರಣ ಇಡಿ. ಹಣದ ವಿಷಯದಲ್ಲಿ ಸ್ವಲ್ಪ ಲಾಭ ಆಗಬಹುದು, ಆದರೆ ಹೆಚ್ಚು ಖರ್ಚಾಗುವ ಸಾಧ್ಯತೆಯಿದೆ. ಎರಡನೇ ವಾರ. ಈ ವಾರ ಸ್ವಲ್ಪ ಕಠಿಣವಾಗಿರಬಹುದು. ಕೆಲಸದಲ್ಲಿ ಒತ್ತಡ ಇರುತ್ತದೆ. ಕುಟುಂಬದಲ್ಲಿ ಚಿಕ್ಕ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಪ್ರೀತಿ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಹುದು. ನೀವು ಮಾತನಾಡುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಆರೋಗ್ಯದಲ್ಲಿ ತಲೆನೋವು, ದಣಿವು ಕಾಣಿಸುವ ಸಾಧ್ಯತೆಯಿದೆ. ಮೂರನೇ ವಾರ. ಇದು ನಿಮ್ಮ ಟರ್ನಿಂಗ್ ಪಾಯಿಂಟ್. ಹಳೆಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಹಣದ ಲಾಭ ಕಾಣಬಹುದು. ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಕೂಡ ಬರಬಹುದು. ನಿಮ್ಮ ಕರಿಯರ್ನಲ್ಲಿ ಪ್ರಮೋಷನ್ ಅಥವಾ ರೆಕಗ್ನಿಷನ್ ಸಾಧ್ಯತೆಯಿದೆ. ಸಲಹೆ: ಈ ಸಮಯದಲ್ಲಿ ನೀವು ಬೋಲ್ಡ್ ಡಿಸಿಷನ್ ತೆಗೆದುಕೊಂಡರೆ ಯಶಸ್ಸು ಖಚಿತ. ನಾಲ್ಕನೇ ವಾರ. ಈ ವಾರ ತುಂಬಾ ಉತ್ತಮ. ಫ್ಯಾಮಿಲಿ ಸಪೋರ್ಟ್, ಲವ್ ಲೈಫ್ ಇಂಪ್ರೂವ್ ಆಗುತ್ತದೆ. ಸಿಂಗಲ್ ಇದ್ದವರು ನ್ಯೂ ರಿಲೇಶನ್ಶಿಪ್ ಪ್ರಾರಂಭ ಮಾಡಬಹುದು. ಈ ದಿನ ಹಣದ ಹರಿವು ಉತ್ತಮವಾಗಿರುತ್ತದೆ. ಆದರೆ ನಿಮ್ಮ ಈಗೋ ಕಂಟ್ರೋಲ್ ಮಾಡಬೇಕು. ನೀವು ವಹಿಸಬೇಕಾದ ಮುಖ್ಯ ಎಚ್ಚರಿಕೆಗಳು. ಮೇಷರಾಶಿಯವರು ಈ ತಿಂಗಳಲ್ಲಿ ತಪ್ಪದೇ ಗಮನಿಸಬೇಕು. ನಿಮ್ಮ ಕೋಪವನ್ನು ನಿಯಂತ್ರಿಸಿರಿ. ಅತಿಯಾದ ಖರ್ಚು ತಪ್ಪಿಸಿ. ಆರೋಗ್ಯ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಈ ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಪ್ರತಿ ಮಂಗಳವಾರ ಹನುಮಾನ್ ಪೂಜೆ ಮಾಡಿ. ಓಂ ಹನುಮತೇ ನಮಃ ಜಪ ಮಾಡಿ. ಕೆಂಪು ಬಣ್ಣದ ವಸ್ತ್ರ ಧರಿಸುವುದು ಶುಭ. ದಾನಗಳಲ್ಲಿ ಶ್ರೇಷ್ಠವಾದ ಅನ್ನದಾನ ಮಾಡಿದರೆ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಸ್ನೇಹಿತರೆ, ಮೇಷರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಪರೀಕ್ಷೆ ಪ್ಲಸ್ ಅವಕಾಶ ಎರಡನ್ನೂ ಕೊಡುತ್ತದೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ನಿಮ್ಮದೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ಬರೆಯಿರಿ.